ಹಾಯ್ ಹಲೋ ಫ್ರೆಂಡ್ಸ್, ಸಿಸ್ಟರ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ಏನಪ್ಪ ಮಾಡ್ತಾಯಿದ್ದೀನಿ ಅಂದರೆ ಹಾಗಲಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ. ಹಾಗಲಕಾಯಿ ಗೊಜ್ಜು ತುಂಬಾ ಒಳ್ಳೆಯದು ದೇಹಕ್ಕೆ. ಬಿ ಪಿ, ಶುಗರು, ಈ ಥರ ತಲೆ ಸುತ್ತು ಅಂಥವ್ರಿಗೆಲ್ಲ ತುಂಬಾ ಒಳ್ಳೆಯದಿದು. ಏನಿಲ್ಲ ಅಂದರೂ ತಿಂಗಳಿಗೆ ಒಂದು ಸಾರಿ ಇಲ್ಲ ವಾರಕ್ಕೊಂದು ಸಾರಿ ಹಾಗಲಕಾಯಿ ಗೊಜ್ಜನ್ನ ತಿನ್ನಬೇಕು. ಇದಕ್ಕೆ ಏನೇನು ಬೇಕಪ್ಪ ಅಂತ ಅಂದರೆ ಸಾಸಿವೆ, ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ, ಒಂದು ಗೆಡ್ಡೆ, ಒಂದು ಟೊಮೊಟೊ, 2 ಈರುಳ್ಳಿ ತೊಗೊಂಡಿದ್ದೀನಿ. ಮತ್ತು ಹುಣಸೆಹಣ್ಣು, ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನ ನಾನು ಹಾಕಿ ಇಟ್ಕೊಂಡಿದ್ದೀನಿ ಒಂದು 20 ನಿಮಿಷ ಮುಂಚೆನೇ. ಹಾಗಲಕಾಯಿ 3 ತೊಗೊಂಡಿದ್ದೀನಿ ನಾನು. ಬೀಜ ತೆಗೆದು ನೀಟಾಗಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು, ಅರಿಶಿನ ಪುಡಿ, ಖಾರದ ಪುಡಿ, ಮಿಕ್ಸ್ ಸಾಂಬಾರು ಪುಡಿ, ಧನಿಯಾ ಪೌಡ್ರು, ಇಷ್ಟನ್ನು ಎಲ್ಲವುದು ಒಂದು ಸ್ಪೂನ್ ತೊಗೊಂಡು ಇಟ್ಕೊಂಡಿದ್ದೀನಿ. ಈಗ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಏನು ಹಾಗಲಕಾಯಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀವಲ್ವ ಅದನ್ನು ಹಾಕ್ಕೊಂಡು ಒಂದು 15 ನಿಮಿಷ ನೀಟಾಗಿ ಹುರ್ಕೊಳ್ಳೋಣ ಚೆನ್ನಾಗಿ. ಅದು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಬಾಡಿಸ್ಕೊಳ್ಳಿ. ತೊಳೆದಿಟ್ಕೊಂಡು ಅದನ್ನು ಈಗ ಎಣ್ಣೆ ಒಳಗಡೆ ಹಾಕ್ಕೊಂಡು ನೀಟಾಗಿ 10-15 ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ. ಈ ಶುಗರ್ ಇರೋರೆಲ್ಲ ರಾತ್ರಿ ಹೊತ್ತು ಹಾಗಲಕಾಯಿನ ಬೇಯಿಸಿ ಇಟ್ಬಿಟ್ಟು ಬೆಳಗ್ಗೆ ಹೊತ್ತು ಆ ನೀರು ಕುಡಿದ್ರೆ ತುಂಬಾ ಒಳ್ಳೆಯದು ದೇಹಕ್ಕೆ. ಆ ಥರ ಮಾಡಿ ಚೆನ್ನಾಗಿರುತ್ತೆ. ಈಗ ಏನು 10-15 ನಿಮಿಷ ಹುರಿದಿಟ್ಕೊಂಡಿದ್ದನ್ನು ಎತ್ಕೊಂಡು ಈಗ ಅದೇ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಜಾಸ್ತಿ ಬಳಸಲ್ಲ ಬೇಡ ಇವಾಗ ಅಂದ್ಬಿಟ್ಟು ಸ್ವಲ್ಪನೇ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಸಾಸಿವೆ, ಜೀರಿಗೆ, ಏನೇನು ಇಟ್ಕೊಂಡಿದ್ದೀವಿ ಅದನ್ನೆಲ್ಲ, ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಳ್ಳಿ. ಬೆಳ್ಳುಳ್ಳಿ ತುಂಬಾ ಒಳ್ಳೆಯದು ದೇಹಕ್ಕೆ. ದಿನ 1-2 ಬೆಳ್ಳುಳ್ಳಿ ತಿಂತಾ ಬನ್ನಿ, ಆರೋಗ್ಯವಾಗಿರುತ್ತೆ. ಮತ್ತು ದೇಹನೂ ಅಷ್ಟೇ, ನಿಮ್ಮ ಹೆಲ್ತು ಅಷ್ಟೇ, ಗ್ಯಾಸ್ಟ್ರಿಕ್ಗೂ ತುಂಬಾ ಒಳ್ಳೆಯದು. ಇವಾಗ ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಬಾಡಿಸ್ತಾ ಬನ್ನಿ, ಕೈ ಆಡಿಸ್ತಾ. ಬೆಳ್ಳುಳ್ಳಿ ಬೇಕು ಅಂದರೆ 1 ಗೆಡ್ಡೆ ಹಾಕಿದ್ದೀನಿ ನಾನು, ನೀವು ಬೇಕು ಅಂದರೆ ಇನ್ನೊಂದು ಗೆಡ್ಡೆನೂ ಹಾಕ್ಕೊಳ್ಳಿ, ಜಜ್ಜಿ ಹಾಕ್ಕೋಬೇಕು. ಕರಿಬೇವು, ಹಸಿ ಕರಿಬೇವು ಹಾಕಿ ತುಂಬಾ ಟೇಸ್ಟಿಯಾಗಿರುತ್ತೆ, ಚೆನ್ನಾಗೂ ಬರುತ್ತೆ. ಇವಾಗ ನಾನು ಇರಲಿಲ್ಲ ಅಂದ್ಬಿಟ್ಟು ಸ್ವಲ್ಪ ಡ್ರೈ ಆಗಿದೆ, ಆ ಥರ ಕರಿಬೇವು ಹಾಕ್ಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಬೇಕು ಅನ್ನೋರು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಅದು ಒಂಥರ ಟೇಸ್ಟ್ ಬರುತ್ತೆ. ಇಲ್ಲಪ್ಪ ಬೇಡ ಅನ್ನೋರು ಖಾರದ ಪುಡಿ ಹಾಕ್ಕೋಬೋದು, ಗ್ಯಾಸ್ಟ್ರಿಕ್ ಇದೆ ಅನ್ನೋರು. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಲೋ ಫ್ಲೇಮಲ್ಲೇ ಈರುಳ್ಳಿ ಇದು ಮಾಡ್ಕೊಳ್ಳಿ, ಚೆನ್ನಾಗಿ ಬೇಯಲಿ. ಟೊಮೊಟೊ ಏನು ಹಚ್ಚಿಟ್ಕೊಂಡಿದ್ನಲ್ಲ ಹಾಕ್ತಾಯಿದ್ದೀನಿ ನಾನು. ಹುಳಿ ಟೊಮೊಟೊ ಹಾಕಿದ್ದೀನಿ. ಹುಳಿ ಟೊಮೊಟೊ ಹಾಕಿರೋದ್ರಿಂದ 1 ಟೊಮೊಟೊ ಹಾಕ್ತಾಯಿದ್ದೀನಿ. ನೀವು ಸ್ವೀಟ್ ಟೊಮೊಟೊ ಹಾಕೋದಾದರೆ ಒಂದು 3-4 ಸ್ವೀಟ್ ಟೊಮೊಟೊ ಹಾಕ್ಕೊಳ್ಳಿ, ಅದು ಚೆನ್ನಾಗಿ ಬರುತ್ತೆ. ಇದು ನಿಂಬೆಹಣ್ಣು ಕೂಡ ಹಾಕೋದ್ರಿಂದ ನಾನು ಹುಳಿ ಟೊಮೊಟೊ ಒಂದೇ ಸಾಕು ಅಂತೇಳಿ ಅಷ್ಟನ್ನು ಹಾಕ್ತಾಯಿದ್ದೀನಿ. ಅಲ್ಲೇ ಆಗಿದೆ. ಇವಾಗೇನು ಹುರಿದಿಟ್ಕೊಂಡಿದ್ನಲ್ಲ ಹಾಗಲಕಾಯಿ ಅದನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬೀಜ ತೆಗೆದು ಹಾಕ್ಕೊಳ್ಳಿ. ಬೇಕು ಬೀಜನೂ ತಿಂತೀವಿ ಅನ್ನೋರು ಅದೇ ಥರ ಹಾಕ್ಕೊಬೋದು. ಏನಕ್ಕೆ ಬೀಜ ತೆಗಿತೀನಿ ಅಂತಂದರೆ ಮಕ್ಳುಗಳೆಲ್ಲ ತಿನ್ನಲ್ಲ, ಬಾಯಿಗೆ ಸಿಗುತ್ತೆ ಮತ್ತು ಕಹಿ ಇರುತ್ತೆ ಅಂತ ತಿನ್ನಲ್ಲ. ಮಕ್ಳುಗಳಿಗೂ ಅಷ್ಟೇ ತಿನ್ನಿಸಿ, ಫೋರ್ಫುಲ್ಲಿಯಾಗಿ ತಿನ್ನಿಸಿ ಮಕ್ಕಳಿಗೆ ಒಳ್ಳೆಯದು. ರೊಟ್ಟಿಗೆ, ಚಪಾತಿಗೆ, ಪೂರಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಗೊಜ್ಜು. ಅನ್ನನೂ ಸಹ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಏನು ಪೌಡ್ರು ತೊಗೊಂಡಿದ್ದೆ ಅದೆಲ್ಲವನ್ನು ಹಾಕ್ಕೊಂಡು ಅದನ್ನು ಸಹ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆವಾಗಲೂ ಸ್ವಲ್ಪ ಉಪ್ಪು ಹಾಕಿದ್ದೆ, ಇವಾಗೂ ಇನ್ನೇನೋ ಹಾಕ್ತಾಯಿದ್ದೀನಿ. ಇನ್ನೊಂದು ಅರ್ಧ ಹಾಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪನ್ನ ಆಮೇಲೆ ಸ್ವಲ್ಪ ನೋಡಿ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ, ಯಾಕೆಂದರೆ ಒಂದೇ ಸಲ ಹಾಕೋಕ್ಕಾಗಲ್ಲ, ಅದಕ್ಕೋಸ್ಕರ. ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊತಾ ಬನ್ನಿ, ಚೆನ್ನಾಗಿರುತ್ತೆ ಇದು. ಯಾರು ಹಾಗಲಕಾಯಿ ತಿನ್ನಲ್ಲ ಅವರೆಲ್ಲ ತಿನ್ನಲೇಬೇಕು. ಇವಾಗೇನು ಎಲ್ತ್ ಎಲ್ಲರಿಗೂ ಅಷ್ಟೇ, ಈಗಿನ ಇದಕ್ಕೆ ಚೆನ್ನಾಗಿರಲ್ಲ ಹಾಗಲಕಾಯಿ. ಈ ಥರ ಪದಾರ್ಥಗಳು ತಿಂತಿದ್ರೆ ಒಂದು ಹೆಲ್ತಿಯಾಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ. ಹುಳಿ ನೀಟಾಗಿ ಕಿವುಚ್ಕೊಂಡು ಬಿಟ್ಕೊತಾ ಇದ್ದೀನಿ ನೋಡಿ. ಇಲ್ಲಿ ಇನ್ನೊಂದು ಸ್ವಲ್ಪ ಅದರೊಳಗಡೆ ನೀರು ಹಾಕ್ಕೊಂಡು ಅದನ್ನು ಸ್ವಲ್ಪ ಕಿವುಚ್ಬಿಟ್ಟು ಅದನ್ನು ಸಹ ಬಿಡ್ತೀನಿ. ಅದೇ ನೀರೇ ಸಾಕು ಇದಕ್ಕೆ, ಬೇರೆ ಏನು ನೀರು ಬೇಡ. ಬೇಕು ಇನ್ನೊಂದು ಸ್ವಲ್ಪ ಗುಜ್ಜಾಗಿ ಥರ ಇರಬೇಕು ಅನ್ನೋರು ಹಾಕ್ಕೊಳ್ಳಿ. ನೀಟಾಗಿ ಈಗ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮ್ ಮಾಡಿಕೊಂಡು ಕುದಿಯೋಕ್ಕೆ ಬಿಡಿ, ಚೆನ್ನಾಗಿ ಬೇಯಲಿ ಅದು. ಸ್ವಲ್ಪ ಒಂದು 5-10 ನಿಮಿಷ ಚೆನ್ನಾಗಿ ಬೇಯಬೇಕು ಹಾಗಲಕಾಯಿ. ಇವಾಗ ನಂತರ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ನಲ್ವ ಅದನ್ನು ಸಹ ಹಾಕ್ತಾ ಇದ್ದೀನಿ. ಹುಳಿ ಬಿಟ್ಟ ನಂತರ ಸ್ವಲ್ಪ ಲೋ ಫ್ಲೇಮ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಬೇಯಿಸ್ಕೊತಾ ಬನ್ನಿ. ತಳ ಹಿಡಿಯುತ್ತೆ, ಲೋ ಫ್ಲೇಮ್ ಮಾಡಿಬಿಟ್ಟು ತಿರುಗಿಸ್ಕೊತಾ ಬನ್ನಿ. ಇದನ್ನು ಚೆನ್ನಾಗಿ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು